ಇಂಟ್ರೊಡಕ್ಷನ್ ಆದ್ಮೇಲೆ ಹೋಗ ನಿಮ್ಮ ಮಗುನು ಇಲ್ಲಿ ಆಗುತ್ತೆ. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಾನು ನಿಮ್ಮ SMR ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ಜನ ಮೆಸೇಜ್ ಹಾಕಿದ್ರ ರಿಯಾಕ್ಷನ್ ಯೂಸ್ ಮಾಡಿ ಯಾಕೆ ತಿಳಿಸಿದ್ರಿ ಅಂತ ಹೇಳಿ ತುಂಬಾ ಗೇಮ್ ನನಗೆ ಅದಕ್ಕೋಸ್ಕರ ಮತ್ತೆ ಈ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಯಾಕ್ಷನ್ ವಿಡಿಯೋಸ್. ಸೊ ಒಳ್ಳೊಳ್ಳೆ ಇದಕ್ಕೋಸ್ಕರ ನನ್ನ ಜೊತೆ ನೀವು ನಗೋರಂತೆ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಹೋಗೋಣ ಅಂತ ಹೇಳ್ತೀನಿ. ಬೇರೆ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ವಿಡಿಯೋ ಫಿನಿಶ್ ಮಾಡಕ್ಕೆ ಒಂದು ವಿಡಿಯೋ ನೋಡೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಅಕ್ಕ ಕೈಯಲ್ಲಿರೋ ಲಿಂಕ್ ತೋರಿಸಕ್ಕೆ ರೀಲ್ಸ್ ಮಾಡಿದ್ರ ಅಂತ. ನೆವರ್ ಆ ತರ ಮಾಡೋಕೆ ನನಗೆ ಇಷ್ಟ ಇಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ಏನನ್ನ ತಟ್ಟಿ ನೆಟ್ಟಿನ ಸಲ ಚುಮ್ಮನ್ ಸಲ ಎಲ್ಲ ನೀನು ಶಾರ್ಟ್ ಮಾಡ್ತಿದ್ಯಾ, ಕೈ ಬೆಳಗೆಲ್ಲ ಕೂಡ ನೀನು ಶೋಕಿ ಮಾಡ್ತಿದ್ಯಾ, ಶೋಕಿ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನು ಯಾವತ್ತೂ ಆ ತರ ಯೋಚನೆ ಮಾಡಿದವನೇ ಅಲ್ಲ. ಬಿಕಾಸ್ ಅಪ್ರೂಪಕ್ಕೆ ಹಾಕೊಳ್ಳೋದಾದ್ರೆ ಆತರ ಶೋ ಆಫ್ ಮಾಡ್ಬೋದು. ದಿನ ಮಾಡೋಕೆ ಸಾಯೋರು ಯಾರು ಅನ್ನೋ ತರ ದಿನ ಶೋ ಆಫ್ ಮಾಡ್ಬೋದು. ದಿನ ಮಾಡೋಕೆ ಸಾಯೋರು ಯಾರು ಅನ್ನೋ ತರ ದಿನ ನೋಡಿ, ಅಪರೂಪಕ್ಕೆ ಶೋಕಿ ಮಾಡೋರಾದ್ರೆ ಇವೆಲ್ಲ ಶೋ ಆಫ್ ಅಂತ ಅನ್ಬೋದು. ಮೂರೊತ್ತು ಏರ್ಕೊಳ್ಳೋರಿಗೆ ಮುದ್ದು ಕ್ಲೀನ್ ಮಾಡೋದು ಯಾರು ಅಂತ ಇದ್ರೆ ಮಲ್ಕೊಂಡಿದ್ದಾಗ ಸ್ನಾನ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಇನ್ಫ್ಯಾಕ್ಟ್ ಹಣ್ಣು ತಿಕ್ಕೋಬೇಕಾದ್ರೆ ಕೂಡ ನನ್ನ ಕೈಯಲ್ಲೇ ಇರುತ್ತೆ. ನೋಡಿ, ಹಣ್ಣು ತಿಕ್ಕೊಂಡು ಎರಡೇ ಖರ್ಚೋಗಿದೆ, ಖರ್ಚೋಗಿ ಗಾಯ ಆಗಿ ಗ್ಯಾಂಗ್ರೀನ್ ಆಗ್ಲಿ, ಇದು ಮಾತ್ರ ನಾನು ತೆಗೆಯಲ್ಲ. ಯಾವಾಗಲೂ ಮೂರೊತ್ತು ನನ್ನ ಕೈಯಲ್ಲೇ ಇರುತ್ತೆ. ಅಂತದ್ರಲ್ಲಿ ಇದನ್ನ ತೋರ್ಸೋದೇ ಬಂತು. ಆಫ್ಕೋರ್ಸ್ ರೀಲ್ಸ್ ಮಾಡುವಾಗ ಕೈಯಲ್ಲಿ ಆಕ್ಷನ್ಸ್ ಬಂದಾಗ ಕೈ ಬರುತ್ತೆ, ಬಟ್ ಆ ರಿಂಗ್ಸ್ ಕೆಟ್ಟ ಕಾಣುತ್ತೆ. ಎಲ್ಲರೂ ಹಾಕೋತಾರ ರಿಂಗ್ಸ್, ನಾನು ಹಾಕಿಲ್ಲ. ನಂದು ಯುನಿಕ್ ಆಗಿದೆ ರಿಂಗ್ಸ್, ದಟ್ಸ್ ವೈ ಕಾಣುತ್ತೆ. ಅಫ್ಕೋರ್ಸ್ ನೋಡಿ, ಮೂಗಲ್ ಗೊಣ್ಣೆ ತಕ್ಕೋಬೇಕಾದ್ರೆ, ತಲೆ ತಕ್ಕೋಬೇಕಾದ್ರೆ, ಕಿರು ದುಡ್ಗೆ ತಕ್ಕೋಬೇಕಾದ್ರೆ, ಹ್ಯಾಂಡ್ ತಕ್ಕೋಬೇಕಾದ್ರೆ ಎಲ್ಲ ಆಕ್ಷನ್ ಮಾಡಿ ಬೇರೆ ಬೆಳೆದಿರೋ ಉಂಗ್ರ ಬರೋದು ಸಹಜ. ಹಂಗಂದ ತಕ್ಷಣ ನೀವೆಲ್ಲ ಸ್ಟಾಪ್ ಮಾಡ್ತಾ ಅಫ್ಕೋರ್ಸ್ ಇದು ಕಾಣಿಸುತ್ತೆ. ಯಾಕಂತಂದ್ರೆ ಈ ತರ ಉಂಗ್ರಗಳು ಇಡೀ ಕರ್ನಾಟಕದಲ್ಲಿ ಯಾರ ಬೇರಿಲ್ಲ, ಅಷ್ಟು ಯುನಿಕ್ ಆಗಿದೆ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನನ್ನ ತುಂಬ ಬಸರಿ ಆಗಿದ್ದಾಗ ದಿನ ಮುದ್ದೆ ಜೊತೆ ಒಂದೊಂದು ಉಂಗ್ರ ಮುಟ್ತಾ ಇದ್ರು. ಅದೆಲ್ಲ ಬಂದು ನನ್ನ ಕೈ ಕುತ್ಕೊಂಡು ನೋಡಿ ಹುಟ್ಟುತ್ತಾನೆ ನಾನು ಚಿಕ್ಕ ಉಂಗ್ರ ಹಾಕೊಂಡು ಕುತ್ಕೊಂಡ್ ಅಷ್ಟು ಬಿಟ್ಟರೆ ರಿಂಗ್ ತೋರಿಸ್ತೀನಿ ರೀಲ್ಸ್ ಮಾಡ್ತಾರೆ ಅಂತ ತಪ್ಪೆಲ್ಲ ತಿಳ್ಕೊಬೇಡಿ. ಅಷ್ಟಕ್ಕೆ ನೀವು ಅನ್ಕೊಂಡ್ಬಿಡಲ್ಲ, ನಾನಲ್ಲ. ಆ ತರ ಎಲ್ಲ ತೋರ್ಸ್ಕೊಂಡು ನಾವು ಶೋಕಿ ಮಾಡೋ ಅಂತ ಜಾಯಿಮಾನ ಹುಟ್ಟಿರೋ ಮಗನೇ ಅಲ್ಲ. ತೋರಿಸ್ಕೊಂಡು ಇರೋದೇ ಉಂಟಂತೆ ಅಲ್ವಾ, ಹಾಕೊಂಡಿರೋದೇ ಉಂಟಂತೆ, ತೋರ್ಸೋದೇ ಅಲ್ವಾ.